Good morning, dear students. We'll discuss the things here. That is a Peterson's algorithm. That is the combination of algorithm 1 and algorithm 2 ಅಂತ ಹೇಳಿದ್ವಿ ನಾವು. Algorithm 1 and algorithm 2. Why? The flag is taken from the algorithm 1 and turn is taken from the algorithm 2. Am I right or am I wrong? I'm wrong because the flag is from algorithm 2 and the term is from algorithm 1. Let us stop that point. Now what we will do, we'll check three conditions for this solution. Muru conditions satisfy ಮಾಡ್ತದ ನಂದ Peterson's algorithm. Whether it is going to satisfy the three things. ಯಾವ್ಯಾವು? Mutual exclusion, progress, bounded weighting. Mutual exclusion, progress and bounded weighting. Okay, so let us check that one. First, before going to check that one, always take a flag and turn. Either it is 0 or it is 1. Initial. So I will take a flag of 0 and 1 here. Flag of 0 and 1. I will set that one as a false. I will set that one as a false. False value na set ಮಾಡಿದ್ವಿ. First initial value ಏನು ಮಾಡಿದೆ ನಾನು? Flag of 0 and flag of 1 ಎರಡನ್ನೂ false ಮಾಡ್ಕೊಂಡೆ initially. Okay, now ಏನಾಗ್ತದೆ ಅಂದ್ರೆ P0 is there and P1 is there. So P0 is going to make its execution. P0 execution ಗೆ ಹೋಗಿ ಟ್ರೈ ಮಾಡ್ತೈತಿ. P0 execution ಗೆ ಹೋಗ್ತದ ಅಂತಂದ್ರೆ ಅದರ ಫಸ್ಟ್ ಲೈನ್ ಯಾವುದು? The first line of the thing is this one. Flag of 0 becomes true. False ಇದ್ದಿದ್ದು ಏನಾಯ್ತು ನನಗಿಲ್ಲೇ? False ಇದ್ದಿದ್ದು ಏನಾಯ್ತು? The false become true here. The false become true. Yet this line is executed. This line is executed. Next line ಏನದ ನಮಗೆ? Turn equal to. First line ಒಳಗೆ ಏನಂತು? P0 ನಾನು ನನ್ನ critical section ಒಳಗೆ ಹೋಗ್ತೀನಿ. P1 ಹೋಗ್ಲಿಕ್ಕೆ ಇಷ್ಟಪಡ್ಲಿಕ್ಕತ್ತದ ಅದಕ್ಕೂ ಟರ್ನ್ ಕೊಡ್ಬೇಕಲ್ಲ ನಾನು. P1 ಇಷ್ಟಪಡಾಕತ್ತದ ಹೋಗಕ್ಕ ಅಂದ್ರೆ ಟರ್ನ್ ಯಾರಿಗೆ ಕೊಡ್ಬೇಕು ನಾನು? P1 ಗೆ ಕೊಡ್ಬೇಕು. ಸೊ ಅದಕ್ಕೆ ಏನ್ ಮಾಡಿದೆ? ಟರ್ನ್ ಈಕ್ವಲ್ ಟು 1 ಅಂತಿದ್ದೆ. ಟರ್ನ್ ಏನಿದೆ ನಾನು? ಟರ್ನ್ ಈಕ್ವಲ್ ಟು 1 ಆಯ್ತು. What is our mutual exclusion now? What is our mutual exclusion? This is the critical section. Here P0 is there and here P1 is there. If P0 is inside the critical section, P1 should not enter there. ಇದು ಕಂಡೀಷನ್ ಚೆಕ್ ಆಗ್ತದೆ ಇಲ್ಲ ನೋಡಬೇಕು ಈ ಸೊಲ್ಯೂಷನ್ ಗೆ. ಓಕೆ, ಸೊ ನಾ ಇಲ್ಲಿ ಏನು ಮಾಡ್ಬಿಡ್ತೀನಿ? while turn equal to 1. ಟರ್ನ್ ಯಾರಿಗೆ ಕೊಡ್ತೀನಿ ನೋಡ್ರಿ ನಾ ಇಲ್ಲಿ? ಟರ್ನ್ ವ್ಯಾಲ್ಯೂ 1 ಐತಿ. ಸೊ ಟರ್ನ್ equal to 1. ಟರ್ನ್ ಒಳಗೆ ಏನು ಸ್ಟೋರ್ ಅದ? ಈ ಸ್ಟೇಟ್ಮೆಂಟ್ ಇನ ಅರ್ಥ ಏನು? 1 equal to 1. ಟರ್ನ್ equal to 1 ಅಂದ್ರೆ ಟರ್ನ್ ಒಳಗೆ 1 ಸ್ಟೋರ್ ಅದ. 1 equal to 1. ಹೌದಾ? ಸೊ ಅಂದ್ರೆ this will become true here. This will become true here. Okay, got it? Yes or no? ತಿಳಿತಾ? ವೆರಿ ಗುಡ್. ಈಗ ಈ ಕಂಡೀಷನ್ ಅನ್ನ ಚೆಕ್ ಮಾಡ್ತೀನಿ ನಾನು. Flag 1 equal to true. Flag 1 equal to true. Flag of 1 value ಏನು ಸೆಟ್ ಮಾಡಿ ನೋಡ್ರಿ ಇಲ್ಲ ನಾನು. Flag of 1 ಏನೈತಿ? false ಐತಿ. ಹೌದೋ ಇಲ್ಲೋ? Flag of 1 ಇಲ್ಲಿ ನೋಡ್ಬೇಕು ನೀವು, ಇಲ್ಲಲ್ಲ ಇಲ್ಲಿ ನೋಡ್ಬೇಕು. Flag of 1 ಏನೈತಿ? false ಐತಿ. That will become F equal to true. F equal to true. Condition ಏನಾಯ್ತು?
ಫಾಲ್ಸ್ ಆಯ್ತಾ, ಕಂಡೀಷನ್ ಏನಾಯ್ತು ಫಾಲ್ಸ್. ಫಾಲ್ಸ್ ಈಕ್ವಲ್ ಟು ಟ್ರೂ ಅಂದ್ರೆ ಕಂಡೀಷನ್ ಏನಾಗ್ಬಿಡ್ತೈತಿ ಫಾಲ್ಸ್ ಆಗ್ತೈತಿ. ಸೊ ಟ್ರೂ ಅಂಡ್ ಫಾಲ್ಸ್ ಏನಾಗ್ತದೆ, ಟ್ರೂ ಅಂಡ್ ಫಾಲ್ಸ್ ವಾಟ್ ಹ್ಯಾಪನ್ಸ್ ಅಬೌಟ್ ರಿಸಲ್ಟ್, ಟ್ರೂ ಅಂಡ್ ಫಾಲ್ಸ್ ಮಾಡಿದಾಗ ಏನಾಗ್ತೈತಿ ಫಾಲ್ಸ್, ಎಸ್ ಆರ್ ನೋ. ಸೊ ಈ ಕಂಡೀಷನ್ ಫಾಲ್ಸ್ ಆಗಿದೆ ಅಂದ್ರೆ ನನ್ನ ಪಿ ನಾಟ್ ಏನಾಗ್ತದೆ, ಇಟ್ ವಿಲ್ ಎಂಟರ್ ಇಂಟು ಇಟ್ಸ್ ಕ್ರಿಟಿಕಲ್ ಸೆಕ್ಷನ್, ಇಟ್ ವಿಲ್ ಎಂಟರ್ ಇಂಟು ಇಟ್ಸ್ ಕ್ರಿಟಿಕಲ್ ಸೆಕ್ಷನ್. ಇಲ್ಲಿ ತನ ಅರ್ಥ ಆಗದ ಪಾಯಿಂಟ್ ನಿಮಗ, ಅಪ್ ಟು ಇಲ್ಲಿ ತನ ಅರ್ಥ ಆಗದ, ಅಪ್ ಟು ದಿಸ್ ಪಾಯಿಂಟ್ ಗಾಟ್ ಇಟ್. Got it, my dear students? Raise your hand. Okay. ಈಗ ಏನಾಗ್ತದ, ನಾವು ಲೆಟ್ ಅಸ್ ಟೇಕ್ ದಟ್ P1 ಇಷ್ಟ ಪಡ್ತದ, ನಾನು ಹೋಗ್ಬೇಕು ಕ್ರಿಟಿಕಲ್ ಸೆಕ್ಷನ್ ಒಳಗೆ, ಬಟ್ ಆಲ್ರೆಡಿ ಕ್ರಿಟಿಕಲ್ ಸೆಕ್ಷನ್ ಒಳಗೆ ಯಾರದ P0 ಅದ. ಬಟ್ ಏನ್ ಮಾಡ್ತದ ಅಂತಂದ್ರ P0 ಏನ್ ಮಾಡ್ತದ, P1 ಏನ್ ಮಾಡ್ತದ, ನಾನು ಹೋಗ್ಬೇಕು ಅಂತ, ನಾನು ಹೋಗ್ಬೇಕು ಅಂದಾಗ ಎಸ್ ಅಫ್ ಕೋರ್ಸ್ ಇಲ್ಲಿ ಬರ್ತೀನಿ ನಾನು. ಇದು ಈಗ ಇಲ್ಲಿ P0 ಈ ಲೈನಿಗೆ ಅದ, ಈ ಲೈನಿಗೆ ಅದ, ಓಕೆ ಕ್ರಿಟಿಕಲ್ ಸೆಕ್ಷನ್ ಒಳಗೆ ಅದ. ನಾ ಈಗ ಏನ್ ಮಾಡ್ತೀನಿ, ಫ್ಲಾಗ್ ಆಫ್ 1 ಏನ್ ಮಾಡ್ಬಿಡ್ತೀನಿ ಟ್ರೂ ಮಾಡ್ಬಿಡ್ತೀನಿ, ಅಂದ್ರೆ ಇಲ್ಲಿ ವ್ಯಾಲ್ಯೂ ಏನ್ ಮಾಡ್ತೀನಿ ನಾನು ಟ್ರೂ ಮಾಡ್ಕೊತೀನಿ, ಇಲ್ಲಿ ವ್ಯಾಲ್ಯೂ ಏನ್ ಮಾಡ್ತೀನಿ ಫಾಲ್ಸ್ ಇದ್ದಿದ್ದು ಏನಾಗ್ತದೆ ನನಗ ಟ್ರೂ ಆಗ್ತದೆ, ಫಾಲ್ಸ್ ವಿಲ್ ಬಿಕಮ್ ಟ್ರೂ ಹಿಯರ್. ವೆರಿ ಗುಡ್. ನೆಕ್ಸ್ಟ್ ಲೈನ್ ಗೆ ಬರ್ತೀನಿ ನಾನು, ದಿಸ್ ಲೈನ್, this turn become 0, turn ಏನಾಗ್ತದೆ ಈಗ 1 ಇದ್ದಿದ್ದು it will become 0, it will become 0, turn equal to 0 ಆಯ್ತು. Let us check the condition. Why turn equal to 0 ಅದನ್ನ turn ಒಳಗೆ ಇನ್ಸ್ ನೋಡೋದು, 0 equal to 0 ಏನಾಯ್ತು, 0 equal to 0 ಏನಾಯ್ತು, 0 equal to 0 other condition becomes true or false. 0 0 ಗೆ ಸಮ ಅಂತ ಹೇಳಿಗತ್ತೀನಿ ನಾನು, 0 0 ಗೆ ಸಮ ಅಂತ ಹೇಳಕತ್ತೀನಿ, ಟ್ರೂ ಅದನ್ನ. ಓಕೆ, and flag of 0 ದ ವ್ಯಾಲ್ಯೂ ಏನೈತಿ ನೋಡ್ರಿ, flag of 0 ದ ವ್ಯಾಲ್ಯೂ ಟ್ರೂ ಐತಾ, ಲಕ್ಷ ಇರ್ಲಿ. flag of 0 ದ ವ್ಯಾಲ್ಯೂ ಏನೈತಿ, flag of 0 ದ ವ್ಯಾಲ್ಯೂ ಏನೈತಿ, ಟಿ ಅಂದ್ರೆ ಏನು ಟ್ರೂನಾ. ಸೊ ಫ್ಲಾಗ್ ಆಫ್ 0 ವ್ಯಾಲ್ಯೂ ಏನೈತಿ ಈಗ 2, t equal to t, t equal to t ಏನಾಗ್ತದೆ, it will become true or false, true equal to true becomes true, ಹೌದಾ. ಸೊ this true and true becomes, ಈ ಟ್ರೂ ಮತ್ತು ಈ ಟ್ರೂ ಸೇರಿ ಏನಾಗ್ತದೆ ಟ್ರೂ ಕೊಟ್ಬಿಡ್ತದೆ ರಿಸಲ್ಟ್, ಏನ್ ಮಾಡ್ತದ ಟ್ರೂ ಕೊಡುತ್ತೆ, result will be true. See here, this P1 will be in a self loop, ಇಲ್ಲೇ ಲೂಪ್ ಹಾಕೋತ ಕೊಡ್ತೈತಿ ಎಲ್ಲಿವರೆಗೂ, until this flag 0 becomes false. ಅಂದ್ರೆ P1 ಇಲ್ಲಿನೇ ಸ್ಟಾಪ್ ಆಗ್ಬಿಡ್ತೈತಿ, P0 ಕ್ರಿಟಿಕಲ್ ಸೆಕ್ಷನ್ ಇದ್ದಾಗ P1 ಈ ಲೈನಿಗೆನೆ ಸ್ಟಾಪ್ ಆಗ್ಬಿಡ್ತೈತಿ, ಕ್ರಿಟಿಕಲ್ ಸೆಕ್ಷನ್ ಒಳಗೆ ಎಂಟರ್ ಆಗಂಗಿಲ್ಲ. ಅಂದ್ರೆ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆದಂಗ ಆಯ್ತು ನನಗ, yes I want answer from you. P0 ಅದರ ಕ್ರಿಟಿಕಲ್ ಸೆಕ್ಷನ್ ಒಳಗದ, P1 ತನ್ನ ಕ್ರಿಟಿಕಲ್ ಸೆಕ್ಷನ್ ಒಳಗೆ ಎಂಟರ್ ಆಗ್ಲಿಕ್ಕಿಲ್ಲ, ಯಾವ ಕಂಡೀಷನ್ ಇದು, yes my dear students, mutual exclusion, mutual exclusion ಅಂದ್ರೆ ನನ್ನ ಫಸ್ಟ್ ಕಂಡೀಷನ್ ಏನಾಯ್ತು ಟ್ರೂ ಆಯ್ತು, ಕರೆಕ್ಟಾ, yes or no. This condition is true, mutual exclusion, this condition is true now, mutual exclusion is true. Ega this will come out from the critical section, P0 will come out from the critical section. After coming, what it is going to do, it is going to set a flag 0 as a false, flag 0 ನ ಏನ್ ಮಾಡ್ಬಿಡ್ತೈತಿ ಫಾಲ್ಸ್ ಆಗಿ ಸೆಟ್ ಮಾಡ್ಬಿಡ್ತೈತಿ. ಈಗ ಇಲ್ಲಿ ಸಿಕ್ಕೊಂಡೈತಲ್ಲ, ಈಗ
ಲೂಪ್ ಒಳಗೆ ಬಿದ್ದಿಲ್ಲ, ಅದು ಇನ್ನೊಂದ್ಸಲ ಲೂಪಿಗೆ ಬಂದಾಗ ಫ್ಲಾಗ್ ಆಫ್ ಜೀರೋ ಏನಾಗಿರ್ತದೆ? ಫ್ಲಾಗ್ ಆಫ್ ಜೀರೋ ಏನಾಗಿರ್ತದೆ? ಫ್ಲಾಗ್ ಆಫ್ ಜೀರೋ ಏನಾಗತ್ತೆ? ಫ್ಲಾಗ್ ಆಫ್ ಜೀರೋ ಏನಾಗ್ತದೆ? ಫಾಲ್ಸ್ ಆಯ್ತಾ? ಸೊ ಫಾಲ್ಸ್ ಈಕ್ವಲ್ ಟು ಟ್ರೂ. ಫಾಲ್ಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ ಪಿ ನಾಟ್ ಹೊರಗೆ ಬರೋ ಮುಂದ ಫ್ಲಾಗ್ ಆಫ್ ಜೀರೋ ನ ಫಾಲ್ಸ್ ಮಾಡ್ಬಿಟ್ಟೈತಿ. ಸೊ ಇದು ಫಾಲ್ಸ್ ಆಯ್ತು ಅಂದ್ರೆ ಇಲ್ಲಿ ಏನಾಗ್ತೈತಿ? ಫಾಲ್ಸ್. ಫಾಲ್ಸ್ ಈಕ್ವಲ್ ಟು ಟ್ರೂ ಅಂದ್ರೆ that result of false. True and false. True and false becomes a false. ಅಂದ್ರೆ ಈ ಕಂಡೀಷನ್ ಫಾಲ್ಸ್ ಆಯ್ತು, ಈ ಕಂಡೀಷನ್ ಫಾಲ್ಸ್ ಆಯ್ತು. The critical section will be given to the T1. The critical section will be given to the T1. ತಿಳಿತಾ? ತಿಳಿತ್ರಿ? Yes or no? Yes or no? Raise your hand if you understood. Okay, we'll check the progress. We'll check the progress. Progress andre ಏನು? If P naught don't want to enter into its critical section, it should allow P1. If P naught don't want to enter into its critical section, it should allow P1. Vice versa. Otherwise, P1 don't want to insert into the critical section, it will allow P naught. Don't stop. Each other stop ಮಾಡಬಾರದು. ಹೌದಾ? ಸಪೋಸ್ ನಾ ಏನ್ ಮಾಡ್ತೀನಿ ಅಂತಂದ್ರೆ ಈ P1 ಗೆ P0 ಗೆ ಇಷ್ಟ ಇಲ್ಲ. P0 don't want to go inside the critical section. ಅಂದ್ರೆ ಯಾರಿಗೆ ಅಲೋ ಮಾಡಬೇಕದು? P1 ಗೆ ಅಲೋ ಮಾಡಬೇಕು. ಇನಿಷಿಯಲಿ ನಾನು ಏನು ಮಾಡ್ಬಿಡ್ತೀನಿ, ಫ್ಲಾಗ್ ಆಫ್ 0 ಅಂಡ್ ಫ್ಲಾಗ್ ಆಫ್ 1 ಫಾಲ್ಸ್ ಇಡ್ತೀನಿ. Now what I am going to do is come to the point. P0 ಗೆ ಇಂಟ್ರೆಸ್ಟ್ ಇಲ್ಲ. P0 ಗೆ ಏನಿಲ್ಲ? ಇಂಟ್ರೆಸ್ಟ್ ಇಲ್ಲ. P1 requests. So P1 ರಿಕ್ವೆಸ್ಟ್ ಮಾಡ್ಕೊಳ್ಳಾಕತ್ತಂದ್ರೆ ಯಾರನ್ನ ಟ್ರೂ ಇಡಬೇಕು ನಾವು? P1 ಅನ್ನ ಟ್ರೂ ಇಡಬೇಕು. ಅಂದ್ರೆ P1 ಎಕ್ಸಿಕ್ಯೂಟ್ ಆಗತೈತಿ. ನೋಡ್ರಿ, P1 ರಿಕ್ವೆಸ್ಟ್ ಮಾಡ್ಕೊಳ್ಳಾಕತ್ತೈತಿ, P2 ಗೆ ಇಷ್ಟ ಇಲ್ಲ. ಅಂದ್ರೆ P1 ಕ್ರಿಟಿಕಲ್ ಸೆಕ್ಷನ್ ಒಳಗೆ ಎಂಟರ್ ಆಗಬೇಕು. ಹೌದಾ? ಅರ್ಥ ಆಗ್ಲಿಕ್ಕತ್ತದ? ಸೊ ಫ್ಲಾಗ್ ಆಫ್ 1 ಏನ್ ಮಾಡಿದೆ ನಾನು? ಟ್ರೂ ಮಾಡಿದೆ. ಫ್ಲಾಗ್ ಆಫ್ 1 ಅನ್ನ ಟ್ರೂ ಮಾಡ್ಕೊಂಡೆ. ಟರ್ನ್ ಏನ್ ಮಾಡ್ಕೊಂಡೆ? ಟರ್ನ್ ಈಕ್ವಲ್ ಟು 0. ಅಂದ್ರ P1 ನ ಟರ್ನ್ ಅನ್ನ ಇದು ಕೊಡಾಕತ್ತೈತಿ, ಅಂದ್ರೆ ಕೇಳಾಕತ್ತಿ P1 ನೀ ಏನ್ರ ಹೋಗ್ಬೇಕು ಅನ್ಲಿಕ್ಕತ್ತಿ, ಕ್ರಿಟಿಕಲ್ ಸೆಕ್ಷನ್ ಒಳಗೆ ಹೋಗ್ಬೇಕು ಅನ್ನಕತ್ತೀಯ ಅಂತ ಯಾರಿಗೆ ಕೇಳಾಕತ್ತೈತಿ? P0 ಗೆ ಕೇಳಾಕತ್ತೈತಿ. ಹೆಂಗ? ಟರ್ನ್ ಈಕ್ವಲ್ ಟು 0 ಮಾಡ್ಕೊಂಡು. ಓಕೆ, ಅರ್ಥ ಆಗ್ಲಿಕ್ಕೆ ನಾ ಹೇಳಾತಿದ್ದು? ಆರ್ ಯು ಗೆಟಿಂಗ್? ಓಕೆ, ಏನ್ ಮಾಡಾಕತ್ತೀನಿ ನಾನು? ಟರ್ನ್ ಈಕ್ವಲ್ ಟು 0 ಕೊಟ್ಟೆ. ಕಂಡೀಷನ್ ಚೆಕ್ ಮಾಡ್ತೀನಿ. ಟರ್ನ್ ವ್ಯಾಲ್ಯೂ ಏನೈತಿ? 0 ಇದೆ. 0 ಈಕ್ವಲ್ ಟು 0. ಕಂಡೀಷನ್ ಏನಾಯ್ತು? 0 ಈಕ್ವಲ್ ಟು 0. 0 ಈಕ್ವಲ್ ಟು 0 ಏನಾಗ್ತದೆ? that will become a true. ಬಟ್ P0 ಗೆ ಇಷ್ಟನೇ ಇಲ್ಲ, ಅದಕ್ಕೆ ಅದು ಎಕ್ಸಿಕ್ಯೂಷನ್ ಮಾಡಂಗಿಲ್ಲ. ಫ್ಲಾಗ್ ಆಫ್ 0 ಏನಿರ್ತದೆ ನಾನು ಯಾವಾಗಲೂ ಫಾಲ್ಸ್ ಇರ್ತದೆ. P0 ಗೆ ಇಂಟ್ರೆಸ್ಟ್ ಇಲ್ಲ, ಎಕ್ಸಿಕ್ಯೂಷನ್ ಆಗತ್ತೆ ಇಲ್ಲ. ಅದು ಟ್ರೂ ಯಾವಾಗ ಮಾಡ್ತೈತಿ? ಅದು ಎಕ್ಸಿಕ್ಯೂಟ್ ಆಗೋ ಟ್ರೂ ಮಾಡ್ತೈತಿ, ಬಟ್ ಎಕ್ಸಿಕ್ಯೂಷನ್ ಆಗತ್ತಿಲ್ಲ ಅದು. ಸೊ ಫ್ಲಾಗ್ ಆಫ್ f will be, so flag of 0 will be always f. So it will be f. False equal to true, the result will be false. This will true and this will false. The whole thing is going to get false. So when it is false, the P1 will be, when it is false, P1 will be
inside the critical section. So P0 ಗೆ ಇಂಟ್ರೆಸ್ಟ್ ಇಲ್ಲ ಬಟ್ P1 ಎಕ್ಸಿಕ್ಯೂಟ್ ಆಗತೈತಿ ಅಂದ್ರೆ ನಂದು ಪ್ರೋಗ್ರೆಸ್ ಆಗ್ಲಿಕತ್ತದ. P0 ಗೆ ಇಂಟ್ರೆಸ್ಟ್ ಇಲ್ಲ, P1 ಎಕ್ಸಿಕ್ಯೂಟ್ ಆಗತೈತಿ, P1 ಅನ್ನ ಅದು ಅಲೋ ಮಾಡಕತ್ತೈತಿ. The progress will be given. Progress will be given. Yes. So let us check the bounded wait condition also. Let us check the bounded wait condition. So how to check this one? Again, I will reset it as a false. I'll reset it as a false. False on the reset function, then either I will be 0 or I will be 1. Okay. Here the second condition is also satisfied. Progress is satisfied. Mutual exclusion is satisfied. We are checking the third one. Now also it is checking. See here, I am checking the third condition, bounded waiting. Bounded waiting ಅಂದ್ರೆ ಏನು? Suppose bounded waiting in the sense, the bounded waiting in the sense, P1 is executing. The P1 is executing. P1 is executing. Now also it is getting struck. Okay. See here. Bounded waiting ಅಂದ್ರೆ ಏನು? Bounded waiting ಅಂದ್ರೆ ಏನು? So bounded waiting ಅಂತಂದ್ರೆ P0 should not wait for so many times, that is infinity times. P0 ಏನಾಗಬಾರ್ದು infinity. Okay, we'll do thing. The time is also over. We'll continue in the next class. It is problem.